ಕಲ್ಲರ್ ಒಂಥರ ಸಖತ್ತಾಗಿದೆ. ಒಳ್ಳೆ ನಮ್ಮ ಈ ಹಳ್ಳಿ ಕಾರ್ ಬಣ್ಣದ ತರ. ಸ್ವಲ್ಪ ಅಗ್ರೆಸಿವ್ ಇವ, ಸ್ವಲ್ಪ ಆಡ್ತಾನೆ ಸ್ವಲ್ಪ. ಬಟ್ ಅಂದ್ರೂ ನೀವು ಇದಕ್ಕೆ ಬೇಸಿಗೆಗೆ ಅಂತ ಫ್ಯಾನು ಇದೆಲ್ಲ ಮಾಡಿದಿರ, ಒಳ್ಳೇದು. ಬೇಕಲ್ಲ, ನಾವೇ ಫ್ಯಾನ್ ಖಂಡಿತ. ಅದ್ ನೋಡಿ ಎಷ್ಟು ಹಸುಗಳಿದೆ ಅಷ್ಟು ಫ್ಯಾನ್ ಇದೆ. ಅಲ್ಲ, ನಾವೇ ಫ್ಯಾನ್ ಹಾಕಿ ಮಲಗಿದ್ರೆ ಎಸಿಯಲ್ಲಿ ಮಲಗುದಕ್ಕಿಂತ ಅವಳು ಸ್ವಲ್ಪ ಮಲಗಲಿ ಅವಳು. ಹೌದು. ನಾವು ಯಾವ್ದಾದ್ರು ಒಂದು ದನ ಜನ್ಮಲ್ಲಿ ಹುಟ್ಟಿದ್ರೆ ನಮಿಗೂ ಹಾಕುವವ್ರು ಬೇಕಲ್ಲ. ಹೌದು, ಖಂಡಿತ. ಒಂಥರ ಸಾಫ್ಟ್ ಮೈ, ಈ ಇದು ಹಂಪು ಒಂಥರ ಹಂಪು ಕೆಳಗಡೆ ಇದು ಗದ್ದಲಿಗೆ ಚೆನ್ನಾಗಿ ಗದ್ದಲಿಗೆ ಸಕ್ಕದಾಗಿದೆ. ಕರುಗಳನ್ನು ಅವರು ವಿಡಿಯೋ ಮಾಡಿ ಹಾಕಿದ್ರೆ ಸಣ್ಣ ಕಾಣ್ತದೆ ಅಷ್ಟೇ ನಮಗೆ. ದೊಡ್ಡದಾಗ ನಿಮಗೆ ಗಬ್ಬ ಮೆಚೂರ್ ಆಗಿ ಆಗೋದು ಇಷ್ಟು ವರ್ಷ ಬರ್ತವೆ ಅವರು. ಇಷ್ಟು ಇದು ಮ್ಯಾಕ್ಸಿಮಮ್ ಹೈಟ್. ಮ್ಯಾಕ್ಸಿಮಮ್ ಹೈಟ್. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನೀವೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ನಿಮ್ಗೆ ರಾಮ ಮತ್ತೆ ಸೀತೆನ ಪರಿಚಯ ಮಾಡಿಸ್ಕೊಡ್ತೀನಿ. ಎರಡು ತುಂಟ ಹಸುಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಇದು ಪುಂಗನೂರಿನ ತಳಿ. ಇಲ್ಲೊಬ್ರು ರೈತರು ಸಾಕ್ತಾ ಇದ್ದಾರೆ. ಸೊ ಈ ಎಲ್ಲಾ ಕಡೆ ಈಗ ಪುಂಗನೂರ್ ಹಸುಗಳು ಅಂತ ತುಂಬಾ ಫೇಮಸ್ ಆಗಿದೆ. ಆಕ್ಚುಲ್ ಆಗಿ ಪುಂಗನೂರ್ ತಳಿ ಯಾವ ತರ ಇರುತ್ತೆ, ಮತ್ತೆ ಇದು ಸಾಕದ್ದು ಎಷ್ಟೆಲ್ಲ ಕಷ್ಟನೋ ಸುಲಭನೋ ಏನ್ ಪ್ರತಿಯೊಂದು ಆ ರೈತರ ಹತ್ರ ಮಾತಾಡಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಂದು ಬೆಳ್ಳಾರಿ ಹತ್ರ ಮನೆ, ತಿರುಮಲೇಶ್ವರ ನನ್ನ ಹೆಸರು. ಇದೊಂದು ಪುಂಗನೂರು ಹಾಬಿಗೆ ಸಾಕಿದ್ ನಾವೀಗ. ಇದು ದೊಡ್ಡ ನಮಗೆ ಹಾಲಿಗೆ ಅಂತಲ್ಲ, ಒಂದು ಹಾಬಿ, ಒಂದು ಚಂದ ನೋಡ್ಲಿಕ್ಕೆ ಚಂದ, ಮತ್ತೆ ಕ್ಲೀನು. ಅದ್ರ ರೇಟು ಕಾಸ್ಟ್ಲಿ ಸ್ವಲ್ಪ. ಹೌದು. ಮತ್ತೆ ಇದು ಮೊಬೈಲ್ ಟಿವಿಯಲ್ಲಿ ಎಲ್ಲ ಬರ್ತದೆ ಅಲ್ಲ, ಅದು ನಿಮಗೆ ಸಣ್ಣ ಕಾಣ್ತದಲ್ಲ, ಅದೆಲ್ಲ ಕರುಗಳ ಕಾಣ್ತದೆ. ಇಷ್ಟು ನಿಮ್ಗೆ ಬರೇ ಸಣ್ಣದು ಅಂತ ಕಾಣುದಿಲ್ಲ. ಹೌದು, ಸ್ವಲ್ಪ ದೊಡ್ಡ ಇರ್ತದೆ, ಬರೇ ಸಣ್ಣದಲ್ಲ. ಇದೊಂದು ಪುಂಗನೂರು ಅಂತ ಒಂದು ಊರುಂಟು ಆಂಧ್ರದಲ್ಲಿ. ಹೌದು, ಅಲ್ಲೇ ಇರುವಂತ ತಳಿ ಇದು. ನಾನು ಅಲ್ಲಿಂದ ತಂದದ್ದು ಇದು. ಒಂದು ಗಂಡು ಒಂದು ಹೆಣ್ಣು. ಒಂದು ಗಂಡು ಒಂದು ಹೆಣ್ಣು. ಹೌದೌದು. 1 ವರ್ಷ ಆಗಿ ಈಗ ಗಬ್ಬ ಆಗಿದೆ ಇದಕ್ಕೆ ಈಗ. ಮತ್ತೆ ಇದು ನಿಮಗೆ ಪಾಪ ಸಾಧುಗಳು, ಮತ್ತೆ ಕ್ಲೀನ್. ಕ್ಲೀನ್ ಅಂದ್ರೆ ನೋಡಿ ಎಷ್ಟು ನೈಸ್ ನೋಡಿ, ಎಲ್ಲ ತುಂಬಾ ನೈಸ್ ಇದೆ. ಎಲ್ಲ ಕ್ಲೀನ್, ಗಲೀಜು ಮಾಡುದಿಲ್ಲ, ಎಂತ ಗಲೀಜಿಲ್ಲ ಅಂತ ಇಲ್ಲ, ಕ್ಲೀನು ಎಲ್ಲ. ಇದು ಆಲ್ರೆಡಿ ಗಬ್ಬ ಆಗಿದೆ ಅಲ್ಲ? ಗಬ್ಬ ಆಗಿದೆ. ಮತ್ತೆ ತಿನ್ಲಿಕ್ಕೆ ತುಂಬಾ ಬೇಡ ಇವಳಿಗೆ, ಕಡಿಮೆ ಆಹಾರ ಕಡಿಮೆ. ನಿಮ್ಮ ದೊಡ್ಡ ಹುಲ್ಲೆಲ್ಲ ಬೇಡ, ಒಂದು ಅದಾಕೆ ಎಲ್ಲ ನಾನೇನ್ ಮಾಡಲ್ಲ, ಹಿಂಡಿ ಗಿಂಡಿ ಎಲ್ಲ ದೊಡ್ಡ ಎಂತ ಬೇಡ, ದೊಡ್ಡ ತಿನ್ನುದಿಲ್ಲ ಅವುಗಳ ಹಾಗೆ. ಸಾಕ್ಲಿಕ್ಕೆ ಸುಲಭ, ಆದ್ರೆ ರೇಟಿಗೆ ಬಲ ಆಗುದು. ಹೌದು, ನಿಮಗೆ ಅದು ಅಂದ್ರೆ ಅಲ್ಲಿಂದ ತರುವ ಕಾಸ್ಟ್ ಎಲ್ಲ ಆಗುವಾಗ ಜಾಸ್ತಿ ಆಗ್ತದೆ ನಮಗೆ ಇಲ್ಲಿ. ಮತ್ತೆ ಇಲ್ಲಿ ನಿಮಗೆ ಈಗ ಕ್ರಾಸ್ ಬಾಲೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಅದು ತುಂಬಾ ಟೈಮ್ ಬೇಕಾಗ್ತದೆ. ಹಳ್ಳಿಕಾರಿಗೆಲ್ಲ ಕೊಟ್ಟು, ಇದು ನಮ್ಮ ಮಲೆನಾಡು ಗಿಡಕ್ಕೆಲ್ಲ ಕೊಟ್ಟು ಮಾಡ್ತಾ ಇದ್ದಾರೆ. ಅದು ಅಷ್ಟು ನಿಮಗೆ ಪ್ಯೂರಿಟಿ ಬರುದಿಲ್ಲ. ಬರ್ತದೆ ತುಂಬಾ, 5-6-7 ಕರು ಹಾಗೆ ಬರುವ ಚಾನ್ಸ್ ಉಂಟು. ಇದೆಲ್ಲಾದ್ರೆ ನಿಮಗೆ ಅಲ್ಲಿಂದ ಬರುವಾಗಲೆಲ್ಲ ಆಗಿರ್ತದೆ. ಮತ್ತೆ ಹಾಲು ತುಂಬಾ ಸಿಗುವ ನಾವು ನಿರೀಕ್ಷೆ ಇಡ್ಬೇಕು ಅಂತ ಇಲ್ಲ. 1 ಲೀಟರ್ 1.5 ಲೀಟರ್ ಒಳಗಡೆ. 1 ಲೀಟರ್ 1.5 ಲೀಟರ್ ಒಳಗಡೆ. ಹೌದೌದು. ನಾವು ದೊಡ್ಡ ಹಾಲಿನ ನಿರೀಕ್ಷೆಯಲ್ಲಿ ಇಟ್ಕೊಂಡು ತರುವುದೇ ಬೆಸ್ಟ್ ಅದು. ಇದು ಚಂದ, ಮನೆಯಲ್ಲಿ ಒಂದು ಸಾಕ್ಲಿಕ್ಕೆ ಸುಲಭ. ಮತ್ತೆ ಮನೆಯೊಳಗೆಲ್ಲ ಬಿಡ್ಲಿಕ್ಕೆ ಇದು ಸುಮ್ಮನೆ, ಅದು ಇದರಲ್ಲಿ ಮೊಬೈಲ್ ಅಲ್ಲಿ ಬರ್ತದೆ ಅಂತ ಅದೆಲ್ಲ ಕಷ್ಟದ ಕೆಲಸ. ಅದು ಒಂದು ಕಡೆ ಉಂಟಂತೆ, ಇಲ್ಲಿ ಮಿನಿಯೇಚರ್ ಉಂಟಂತೆ ಅದರಲ್ಲಿ. ಅದು ನಿಮಗೆ ಕಂಡಾವಟೆ ಲಕ್ಷ ಹೇಳ್ತಾರೆ ಅವರು. ಅದನ್ನ ಹಾಗೆ ತರುವಾಗ ಇಲ್ಲ, ನಾವು ಮನೆಯಲ್ಲಿ ಬಿಡುವ ಟೈಪ್ ಅಂದ್ರೆ ನಾವು ಮನೆ ಬಿಡ್ಬೇಕಾಗಿತ್ತು ನಾವು. ಹೌದು, ಹಾಗೆ ಅಲ್ಲ, ಅದು ಇರ್ಬೋದು. ಅಲ್ಲಿಗೆ ಆಂಧ್ರದಲ್ಲಿ ಕೆಲವದನ್ನೆಲ್ಲ ಮಾಡ್ತಾರೆ ಈಗ, ಮಾಡಿಫಿಕೇಶನ್ ಮಾಡಿ ಅದನಿಗೆ ಅಂತೆಲ್ಲ ಮಿನಿಯೇಚರ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕಾಸ್ಟ್ಲಿ ನಿಮಗೆ. ಅದೆಲ್ಲ ಅಷ್ಟು ಸಣ್ಣ ಅಂದ್ರೆ ಎಂತ ಮಾಡ್ಲಿಕ್ಕಿಲ್ಲ. ಅದು ಬರೇ ನಿಮಗೆ ನೋಡ್ಲಿಕ್ಕೆ ಮಾತ್ರ, ಶೋಯಿಗೆ ಮಾತ್ರ ಇಡ್ಬೋದು ಅಷ್ಟೇ. ಇದೊಂದು ಸ್ವಲ್ಪ ಹಾಲು ಕರಿಬಹುದು ನಮಗೆ. ಮತ್ತೆ ಇದು ಹಾಲು ಕರಿಬಹುದು, ಮದ್ದಿನಾಗಿದೆ ಎಲ್ಲ. ಅಂದ್ರೆ ಅಷ್ಟು ನಿಮಗೆ ಇದೆಲ್ಲ ಇದುಂಟು, ಫ್ಯಾಟ್ ಎಲ್ಲ ಇದು ಜಾಸ್ತಿ ಇದು ಮದ್ದಿನಾಂಶ ಎಲ್ಲ ನಿಮಗೆ. ಅದು ಮತ್ತು ಸಹ ನಿಮಗೆ ಬೇಕಾದ್ರೆ ಗುಡ್ಡೆಗೆ ನಾವು ಬಿಡ್ಬೇಕು, ಬಿಸಿಲು ಬಿಡ್ಬೇಕು ದನಗಳಿಗೆ. ಗುಡ್ಡೆಗೆ ಬಿಟ್ಟು ನೀವು ಈ ಸೊಪ್ಪು ಗಿಪ್ಪೆಲ್ಲ ತಿಂದರೆ ಮಾತ್ರ ಒಳ್ಳೆ ನಿಮಗೆ ಅದು ಅವುಗಳು ಇದ್ದ ಎಲ್ಲ ಮದ್ದಿನಾಂಶ ಇದರಲ್ಲಿ ಹಾಲಲ್ಲಿ ಬರುದು. ಈಗ ನಾವೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ ನಮಗೆ. ಹೌದು, ಕಟ್ಟಿಯಾಗಿ ಸಾಕುದು, ಅದು ಅಷ್ಟು ಒಳ್ಳೇದಲ್ಲ. ಅದು ಅನಿವಾರ್ಯ ಆಗಿದೆ ನಮಗೆ. ಹೌದು. ಬಟ್ ಅಂದ್ರೂ ನೀವು ಇದಕ್ಕೆ ಬೇಸಿಗೆಗೆ ಅಂತ ಫ್ಯಾನು ಇದೆಲ್ಲ ಮಾಡಿದಿರ, ಒಳ್ಳೇದು. ಬೇಕಲ್ಲ, ನಾವೇ ಫ್ಯಾನ್. ಖಂಡಿತ. ಅದ್ ನೋಡಿ ಎಷ್ಟು ಹಸುಗಳಿದೆ ಅಷ್ಟು ಫ್ಯಾನ್ ಇದೆ. ಅಲ್ಲ, ನಾವೇ ಫ್ಯಾನ್ ಹಾಕಿ ಮಲಗಿದ್ರೆ ಎಸಿಯಲ್ಲಿ ಮಲಗುದಕ್ಕಿಂತ ಅವಳು ಸ್ವಲ್ಪ ಮಲಗಲಿ ಅವಳು. ಹೌದು. ನಾವು ಯಾವ್ದಾದ್ರು ಒಂದು ದನ ಜನ್ಮಲ್ಲಿ ಹುಟ್ಟಿದ್ರೆ ನಮಿಗೂ ಹಾಕುವವ್ರು ಬೇಕಲ್ಲ. ಹೌದು, ಖಂಡಿತ. ಬಟ್ ಅಂದ್ರೂ ನಿಮ್ಮ ಕೊಟ್ಟಿಗೆ ತುಂಬಾ ಓಪನ್ ಆಗಿರೋದ್ರಿಂದ ಒಳ್ಳೆ ಗಾಳಿ ಬರ್ತದೆ. ಹೌದು. ಸೊ ಇದ್ರಲ್ಲಿ ಯಾರು ತುಂಟ ಜಾಸ್ತಿ? ಇವನ್ ತುಂಬಾ ತುಂಟ. ರಾಮ ಅಂತ ಹೆಸರು? ರಾಮ, ಸೀತೆ. ಚೆನ್ನಾಗಿದೆ ಹೆಸರು. ಬಟ್ ಸಕ್ಕದ ಕಲ್ಲರ್ ಒಂಥರ ಸಖದಾಗಿದೆ, ಒಳ್ಳೆ ನಮ್ಮ ಈ ಹಳ್ಳಿ ಕಾರ್ ಬಣ್ಣದ ತರ. ಸ್ವಲ್ಪ ಅಗ್ರೆಸಿವ್ ಇವ, ಸ್ವಲ್ಪ ಆಡ್ತಾನೆ ಸ್ವಲ್ಪ. ಅಂದ್ರೆ ಆಟದಲ್ಲಿ ಸ್ವಲ್ಪ ಇವನಿಗೆ ಶಕ್ತಿ ಜಾಸ್ತಿ. ಹೌದು, ನಿಲ್ಸ್ಲಿಕ್ಕೆಲ್ಲ ಆಗುದಿಲ್ಲ, ಊರಿಂದೆಲ್ಲ ಸಾಧ್ಯ ಇಲ್ಲ. ತುಂಟ ಸ್ವಲ್ಪ ಇವ. ಬಟ್ ಇವ್ರನ್ನೆಲ್ಲ ಮೇಂಟೈನ್ ಮಾಡೋದು ಹೇಗೆ?
ಆಕ್ಚುಲಿ ಈಗೇನಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಕಡೆ ಈಗ ಪುಂಗನೂರ್ ಅಂದ್ಬಿಟ್ಟು ಸುಮ್ನೆ ಪುಂಗನೂರಿಂದ ತಂದ್ ಸಾಕ್ತಾ ಇದಾರೆ. ಬಟ್ ನಿಮ್ ಪ್ರಕಾರ ಹೇಗೆ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಈ ಹಸುಗಳದು? ಮೇಂಟೆನೆನ್ಸ್ ನಿಮಗೆ ಇದು ರೋಗಕ್ಕೆ ಈಗ ಯಾವ್ದು ಇಲ್ಲ, ಸಮಸ್ಯೆ ಇಲ್ಲ. ಹಾ. ನಮಗೆ ಒರಿಜಿನಲ್ ತಳಿ ಸಿಗುದೇ ಇರುದು. ತಳಿ ಬೇಕಾದ್ರೆ ಅದು ನಾವು ಎಲ್ಲಿಂದ ಹೆಣ್ಣು ನಮಗೆ ಅದೇ ಕನ್ಫರ್ಮ್ ಬೇಕಾದ್ದು. ನಿಮಗೆ ಲೋಕಲಿಗೆ ಇಲ್ಲಿ ನಮ್ಮ ಮಲೆನಾಡಿನ ಕೊಟ್ಟರೆ ಒಂದ್ ಸ್ಥಳದಲ್ಲಿ ನಿಮಗೆ ಪುಂಗನೂರು ಬರುದಿಲ್ಲ. ಹೌದು, ಅದು 2-3 ತಳಿ ಅದು ಹೋಗಿ ಹೋಗಿ ಮತ್ತೆ ಬರುದು. ಅಲ್ಲಿದ್ದರೆ ನಿಮಗೆ ಅದು ಸ್ವಲ್ಪ ಅಲ್ಲೇ ಮಿಡುಗಳು. ಈಗ 100% ನಾನೀಗ ಪುಂಗನೂರು ಅಂತ ಹೇಳಲಿಕ್ಕೆ ನಮಗೆ ಆಗುದಿಲ್ಲ, ಯಾಕಂದ್ರೆ ಅದು ಹೌದು, ಅದು ಅಲ್ಲಿ ನಿಮಗೆ ಲೋಕಲ್ಗೆ ಆಗಿ ಆಗುವಂತದ್ದೆಲ್ಲ. ಸಿಕ್ಕಾಪಟ್ಟೆ ಆಟ ಆಡ್ತಾನಲ್ಲ ಇವನು ಅಂತ. ಅದೆಲ್ಲ ಉಂಟು ಒಂದು ಚೆನ್ನಾಗಿದೆ, ಒಂಥರ ಸಾಫ್ಟ್ ಮೈ ಇದೆ. ಇದು ಹಂಪು ಒಂಥರ ಹಂಪು ಕೆಳಗಡೆ ಇದು ಚೆನ್ನಾಗಿ ಗದ್ದಳಿಗೆ ಸಕ್ಕದಾಗಿದೆ. ಇದನ್ನ ನೋಡಕ್ ತುಂಬಾ ಕ್ಯೂಟ್ ಆಗಿದೆ ಅಲ್ಲೇನಾ? ನಾನೇನು ಮಾಡಲ್ಲ ಬಾರ, ನಾನೇನ್ ಮಾಡ್ತೀನಿ. ಸಖತ್ ಕಲರ್ ಒಂಥರ ನಂಗೆ ಸಿಕ್ಕಾಪಟ್ಟೆ ಕಲರ್ ಇಷ್ಟ ಆಯ್ತಿದ್ದು. ಒಂದ್ ಸ್ವಲ್ಪ ಈ ₹1 ಕಾಯಿನ್ ಬಣ್ಣದ ಕಲರ್ ತರ ಚೆನ್ನಾಗ್ ಬಂದಿದೆ. ಸೊ ಇವಳು ಸ್ವಲ್ಪ ಸಾಧುನಾ? ಸೀತಾ ಹೆಸರು ಚೆನ್ನಾಗಿಟ್ಟಿದ್ರ, ಸೀತಾ ಮಾತೆ ತರನೇ ಸಾಧು. ಏನು ಮಾಡಲ್ಲಮ್ಮ ನಿನ್ನ. ಇದೀಗ ಎಷ್ಟ್ ತಿಂಗಳಾಗಿದೆ ಗಬ್ಬಾಗಿ? ಈಗ ಅಷ್ಟೇ, 1 ತಿಂಗಳು ಆಯ್ತಷ್ಟೇ ಈಗ. ಬಟ್ ಕೆಲವ್ರು ಏನಾದ್ರು ಪುಂಗನೂರು ಅಂದ್ರೆ ಸ್ವಲ್ಪ ತುಂಬಾ ಸಣ್ಣ ಇರುತ್ತೆ ಅಂತಾರ, ಚೆನ್ನಾಗ್ ಬಂದಿದೆ ಅಲ್ಲ. ಅದು ಬರೇ ಸಣ್ಣ ಇರುವುದಿಲ್ಲ, ಅದು ನಿಮಗೆ ಅದು ಕೆಲವು ಕರುಗಳನ್ನು ಅವರು ವಿಡಿಯೋ ಮಾಡಿ ಹಾಕಿದ್ರೆ ಸಣ್ಣ ಕಾಣ್ತದೆ ಅಷ್ಟೇ. ನಿಮಗೆ ದೊಡ್ಡದಾಗ ನಿಮಗೆ ಗಬ್ಬ ಮೆಚೂರ್ ಆಗಿ ಆಗೋದು ಇಷ್ಟು ಬರ್ತವೆ. ಇಷ್ಟು ಇದು ಮ್ಯಾಕ್ಸಿಮಮ್ ಹೈಟ್. ಇದು ಎಷ್ಟು ವರ್ಷ ಆಗಿದೆ ಇದಕ್ಕೆ ಪ್ರಾಯ? ಅದಕ್ಕೆ ಒಂದು 6 ವರ್ಷ ಆಗಿರ್ಬೋದು, 5 ವರ್ಷದ ಮೇಲೆ ಆಗಿರ್ಬೋದು. ಇದಕ್ಕೆ ಇದಕ್ಕೆ ಒಂದು 5 ವರ್ಷದ ಮೇಲೆ ಆಗಿರ್ಬೋದು. 5 ವರ್ಷ ಮೇಲೆ. ಎರಡು ನೀವು ಪುಂಗನೂರಿಂದಾನೆ ಅಲ್ಲಿಂದ ಒಟ್ಟಿಗೆ. ನೀವು ತಂದಾಗ ಸುಮಾರು ಏನಾಗಿರ್ಬೋದು ಬೆಲೆ? ನಾನ್ ತರ ನನಗೆ ಅಲ್ಲಿ 170 ಅಲ್ಲೇ ಕೊಟ್ಟಿದ್ದೇನೆ, ಎರಡಕ್ಕೂ ಸೇರಿ. ನಂತರ ತರ್ಲಿಕ್ಕೆ ನಿಮಗೆ ಒಂದು ಟ್ರಾನ್ಸ್ಪೋರ್ಟ್ ಒಂದು 10-25 ಸಾವಿರ ಬೇಕಾಗ್ತದೆ. ಹೌದು, ಅದು 2 ಲಕ್ಷ ಆಗ್ತದೆ ಇಲ್ಲಿ ಮುಟ್ಟುವಾಗ ನಮಗೆ. ಅಲ್ಲಿ ಬ್ರೋಕರ್ ಹಿಡಿಬೇಕು. ಮಾತಾಡ್ಸು ಬಾಬಾ ಅಂತ ಕರೀತಾ ಇದ್ದಾನೆ. 2 ಲಕ್ಷ ಬ್ರೋಕರ್ಗೆ ಕೊಡ್ಬೇಕಾ? ಅಲ್ಲ, ಬ್ರೋಕರ್ಗಳೆಲ್ಲ ಆಗೋ 2 ಲಕ್ಷ ಆಗ್ಬೋದು. 2 ಲಕ್ಷ ಆಗುತ್ತೆ ಪೂರ್ತಿ. ಬ್ರೋಕರ್ಗಳಿಗೆ ಅಷ್ಟು ಕೊಡ್ಲಿಕ್ಕಿಲ್ಲ. ತಳಿ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ತುಂಬಾ ಹಿಂಡಿ ಎಲ್ಲ ಬೇಡ ಅವುಗಳಿಗೆ, ಅಡ್ಡ ಆರೈಕೆ ಅಂತವಿಲ್ಲ, ಎಂತದೇ ಇಲ್ಲ ಅಲ್ಲ. 0 ನಿಜಲು ಆ ಮೈ ಕಟ್ಟು ಎಲ್ಲ ತುಂಬಾ ಚೆನ್ನಾಗ್ ಬಂದಿದೆ. ಯಾಕಂದ್ರೆ ನಾನು ಒಂದ್ 2-3 ಪುಂಗನೂರ್ದು ನೋಡಿದ್ದೆ, ಬಟ್ ಈ ತರ ಎಲ್ಲ ಹಂಪು ಮತ್ತೆ ಕತ್ತತ್ರ ಎಲ್ಲ ಗೊಂಗತ್ತು ತುಂಬಾ ಚೆನ್ನಾಗ್ ಬಂದಿದೆ. ಇವನು ಸ್ವಲ್ಪ ತುಂಟ. ಇದು ನಿಮ್ಮ ಇದು ನಮ್ದು ಇದು ಮಲೆನಾಡು ಗಿಡ್ಡದಲ್ಲಿ ಒಂದು ವೆರೈಟಿ. ಒಂದು ವೆರೈಟಿ ಕ್ರಾಸ್ ಬ್ರೀಡ್ ಆಗಿರ್ಬೋದು. ಹಾಲು ಉಂಟಿದೆ ಒಳ್ಳೆ. ಇದು ಏನಿದೆ ಕಾಲು ಈ ತರ ಆಗಿದಲ್ಲ? ಇಲ್ಲ, ಅದು ಹಾಗೆ ನಿಲ್ಲದೆ ಹಾಗೆ. ಮಲೆನಾಡು ಗಿಡಗಳಿಗೆ ಅವು ಎಲ್ಲಿ ಶಕ್ತಿಯಾಗಿ ನಿಲ್ಲಿ ಅಂತ ಅವುಗಳಿಗೆ ಅಂತ ಇದಿಲ್ಲ. ಇದು ಈಗ ಗಬ್ಬ ಆಗಿದೆಯಾ? ಇದು ಗಬ್ಬ ಆಗಿದೆ, ಕರೀದ ಉಂಟು ಈಗ. ಇದು ಹಾಲು ಕೊಡ್ತಾ ಇದೆ. ಹಾಲು ಕೊಡ್ತಾ ಇದೆ. ಸೊ ನೀವು ಅದ್ರ ಹಾಲನ್ನು ಉಪಯೋಗಿಸ್ತೀರಾ? ಅದೀಗ ಕರು ಹಾಕ್ಬೇಕಷ್ಟೇ. ಅದೇ ಈಗ ಅಲ್ಲ, ಇಲ್ಲ ಅಂದ್ರೆ ಅಲ್ಲಿವರೆಗೂ ಉಪಯೋಗಿಸ್ತೀರಿ. ನಿಮ್ ಮನೆಗೆ ಬಂದಿದ್ದು ಎಷ್ಟು ದಿನಗಳಾಗಿದೆ? ಇದು ತಂದು ಆಯ್ತು, ನಾನು 1.5 ವರ್ಷದ ಮೇಲೆ ಆಯ್ತು. 1.5 ವರ್ಷ ಮೇಲೆ. 2 ಸಲ ಗಬ್ಬಕ್ಕೆ ಭೇಟಿಗೆ ಬಂತು, ನಾನು ಕೊಡ್ಲಿಲ್ಲ. ಅದು ಸ್ವಲ್ಪ ಮೆಚೂರ್ ಆಗ್ಲಿ ಸ್ವಲ್ಪ ಅಂತ ನಾವು ಕೊಡ್ಲಿಲ್ಲ. ಈಗ ಮೆಚೂರ್ ಆಗಿದೆ, ಹಾಗೆ ನಾವು ಈಗ ಕೊಟ್ಟದ್ದು. ಈಗ ತುಂಟ 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 ಇವು ಫುಲ್ ಸೈಲೆಂಟ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿದ್ದ. ನೋಡಿದ್ರಲ್ಲ ಹೇಗಿದ್ದಾಳೆ ಸೀತಾ ಮತ್ತು ರಾಮ. ಸೀತೆ ಅಂತೂ ತುಂಬಾನೇ ಸಾಧು, ಹೆಸರು ತಕ್ಕನಾಗೆ. ನೋಡಿ ರಾಮ ಹೇಗಿದ್ದಾನೆ. ನೋಡಿದ್ರಲ್ಲ, ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಇದೇ ತರ ಇದು ಒಳ್ಳೆ ಪುಂಗನೂರು ಒರಿಜಿನಲ್ ಬ್ರೀಡ್. ಎಲ್ಲಾ ಕಡೆ ನಾವು ನೋಡಿದೀವಿ ತುಂಬಾ ಸಣ್ಣ ಆತರ ಎಲ್ಲ ಇರುತ್ತೆ. ಇದು ಒಂದ್ ಸ್ವಲ್ಪ ಮೀಡಿಯಂ ಪ್ರಾಯಕ್ಕೆ ಬಂದಾಗ ಆಕ್ಚುಲಿ ಈ ತರ ಇರುತ್ತೆ. ಸೊ ನಾವೇನ್ ಅನ್ಕೊಂತೀವಿ ಪೇಪರ್ ಅಲ್ಲಿ ಮತ್ತೆ ಟಿವಿಯಲ್ಲಿ ಅಲ್ಲಿ ಇಲ್ಲಿ ನೋಡಿ ತುಂಬಾ ಚಿಕ್ಕದೇ ಪುಂಗನೂರು ಒರಿಜಿನಲ್ ಪುಂಗನೂರು ಅನ್ಕೊಂತೀವಿ. ಸೊ ಅದ್ರಲ್ಲೂ ತುಂಬಾನೇ ವೆರೈಟಿ ಇದೆ. ಇದೊಂಥರ ತುಂಬಾ ದಂಧೆ ನಡೀತಾ ಇದೆ. ಸೊ ಯಾರ್ಯಾರೆಲ್ಲ ತಗೊಂಡವರು ದಯವಿಟ್ಟು ಹುಷಾರಾಗಿ ಹೋಗಿ ನೋಡಿ ಒರಿಜಿನಲ್ ಆದಂತ ತಳಿ ತಗೊಳ್ಳಿ. ಸೊ ಇವ್ರು ಯಾವ್ದೇ ರೀತಿ ಹಸುಗಳನ್ನ ಮಾರಲ್ಲ. ಯಾಕಂದ್ರೆ ತುಂಬಾ ಜನ ಫೋನ್ ಮಾಡಿ ಹಸು ಕೊಡ್ತೀರಾ ಅಂತ ದಯವಿಟ್ಟು ಇವ್ರನ್ನ ಕೇಳ್ಬೇಡಿ. ಓಕೆ, ಸೊ ಈ ತರ ಇತ್ತು ಈ ಪುಂಗನೂರು ತಳಿ. ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮತ್ತೊಂದು ಇದೇ ತರ ಒಂದಷ್ಟು ವಿಡಿಯೋಸ್ ತಗೊಂಡು ನಿಮ್ ಮುಂದೆ ಬರ್ತಾ ಇರ್ತೀನಿ. ಧನ್ಯವಾದಗಳು, ಶುಭ ದಿನ.